ನಮಸ್ತೆ ವೀಕ್ಷಕರೇ, ಸಿಡಿಲು ಗುಡುಗು ಸುದ್ದಿವಾಹಿನಿಗೆ ಸ್ವಾಗತ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಪಾದಯಾತ್ರೆ ಮೂಲಕ ತಾಲೂಕು ಕಚೇರಿಯ ಮುಂಭಾಗದಿಂದ ಮದಕರಿ ವೃತ್ತ, ಅಂಬೇಡ್ಕರ್ ವೃತ್ತದ ಮುಂಭಾಗದವರೆಗೆ ಬಂದು ರೈತ ಸಂಘದ ಮುಖಂಡರಾದ ದೇವರಮನೆ ಮಹೇಶ್ ಹಾಗೂ ಬಾಣದ ಕೃಷ್ಣ ಕೂಡ್ಲಿಗಿ ರೈತರ ಸಮಸ್ಯೆ ಬಗ್ಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಕೂಡ್ಲಿಗಿ ತಾಲೂಕಿನ ರೈತ ಸಂಘದ ಪದಾಧಿಕಾರಿಗಳಾದ ಬಾಣದ ಮಾರುತಿ, ಹೇಮಂತ್, ಫಯಾಜ್, ಹನುಮಂತಪ್ಪ, ಚಿತ್ತಪ್ಪ, ಗಾಳೆಪ್ಪ ಇನ್ನೂ ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು. ಇಲ್ಲಿ ತಾಲೂಕಿನಲ್ಲಿ ಇಲ್ಲಿ ಅತಿ ಹೆಚ್ಚು ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾರೆ. ಟೊಮೊಟೊ ಆಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ಆಮೇಲೆ ಈರುಳ್ಳಿ, ಆಮೇಲೆ ರಾಗಿ, ಜೋಳ, ಮೆಕ್ಕೆಜೋಳ ಎಲ್ಲ ಬೆಳೀತಾರೆ ಸರ್. ಇಲ್ಲಿ ಒಂದು ಮಾರುಕಟ್ಟೆ ಇಲ್ಲ ನಮ್ಮ ಕೂಡ್ಲಿಗಿಯಲ್ಲಿ. ಕೃಷಿ ತೋಟಗಾರಿಕೆ ಮಾರ್ಕೆಟನ್ನು ಇಲ್ಲಿ ನಮ್ಮ ಕೂಡ್ಲಿಗಿಯಲ್ಲಿ ಮಾಡಬೇಕಂತೇಳಿ ನಾವು ಮಾನ್ಯ ಶಾಸಕರು ಇವರಿಗೆ NT ಶ್ರೀನಿವಾಸ್ ಅವರಿಗೆ ಒಂದು ಮನವಿ ಕೊಟ್ಟಿದ್ವು. ಅವ್ರ ಸದನದಲ್ಲಿ ನೀವು ಕೃಷಿ ಸಚಿವರ ಜೊತೆ ಮಾತಾಡಿ ಕೃಷಿ ಮಾರುಕಟ್ಟೆಯನ್ನು ತೆರಿಬೇಕಿಲ್ಲಿ. ತೆರೆದು ಇಲ್ಲಿ ಇರ್ತಕ್ಕಂಥ ರೈತರಿಗೆ ಅನುಕೂಲ ಆಗುತ್ತೆ. ಇಲ್ಲಿ ಬರ್ತಕ್ಕಂಥ ತರಕಾರಿ ಆಗಿರ್ಬೋದು, ಆಮೇಲೆ ಇದು ಜೋಳ, ರಾಗಿ, ಸಜ್ಜೆ, ಆಮೇಲೆ ಇವು ಪಪ್ಪಾಯಿ, ಆಮೇಲೆ ಇದು ದಾಳಿಂಬೆ, ಇನ್ನು ಮುಂತಾದ ಬೆಳೆಗಳನ್ನು ಬೆಳೀತಾರೆ ಸರ್. ಅದರಿಂದ ಇಲ್ಲಿ ಮಾರುಕಟ್ಟೆ ಅದೇ. ನಮ್ಮ ರೈತರು ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲೇ ಮಾರುಕಟ್ಟೆಗೆ ಹಾಕ್ತಾರೆ. ಇಲ್ಲಿಂದ ಅವ್ರು ಬೇಕಾದ ಬಾಂಬೆ, ಪುಣೆ ಎಲ್ಲಿಗಾದರೂ ಮಾರುಕಟ್ಟೆ ಮಾಡ್ಬೋದು. ಆಮೇಲೆ ಇಲ್ಲಿ ಸರ್ ಕೂಡ್ಲಿಗಿ ತಾಲೂಕಿನಲ್ಲಿ ವಿಂಡೋ ಫ್ಯಾನ್ಗಳ ಹಾವಳಿ ಹೆಚ್ಚಾಗಿಬಿಟ್ಟಿದೆ. ಇಲ್ಲಿ ಏನು ಮಾಡಿದ್ರೆ ಬೃಹತ್ ಆಕಾರದ ಕಂಪ್ನಿಗಳು ಬಂದವೆ. ಇದು ಕ್ಲೀನ್ ಮ್ಯಾಕ್ಸು, ಆಮೇಲೆ ಪವರ್ ವಿಂಡೋ, JSW ಹಲವಾರು ಕಂಪ್ನಿಗಳು ಬಂದವೆ. ಇಲ್ಲಿ ರೈತರಿಗೆ ಏನು ಮಾಡ್ಯಾರ ಅಂದರೆ ಹಣದ ಆಸೆ ತೋರಿಸಿಬಿಟ್ಟಿದ್ದಾರೆ. ರೈತರಿಗೆ ಹಣದ ಆಸೆ ತೋರಿಸಿ ಅವರಿಗೆ ಖರೀದಿ ಮಾಡಿ ಇವತ್ತಿಂದ ಮುಂದಿನ ದಿನಗಳಲ್ಲಿ ಈ ರೈತರು ಏನು ಮಾಡ್ಯಾರ, ದುಡ್ಡಿಗೋಸ್ಕರ ಈ ಭೂಮಿಯನ್ನು ಕೊಡ್ತಾ ಇದ್ದಾರೆ. ಆ ಭೂಮಿಯನ್ನು ಕೊಡ್ತಿದ್ದಾರಲ್ಲ, ಮುಂದಿನ ದಿನಗಳಲ್ಲಿ ನಮಗೆ ಉಣ್ಣಕ್ಕೆ ಇರೋದಿಲ್ಲ, ಆ ಟೈಪು ಆಗುತ್ತೆ. ಬೆಳೆಯಲಿಕ್ಕೆ ಜಾಗನೂ ಇರಲ್ಲ, ಉಣ್ಣಕ್ಕೆ ನಮಗೆ ಇದಾಗೋದಿಲ್ಲ ಅಂತ ಈ ದೇಶದಲ್ಲಿ ಪರಿಸ್ಥಿತಿ ಉಂಟಾಗುತ್ತದೆ. ಸಮಸ್ಯೆ ಏನಂದ್ರೆ ಸರ್, ರೈತರೆಲ್ಲ ಭೂಮಿ ಕೊಡೋದ್ರಿಂದ ಕೃಷಿ ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಭೂಮಿನೆಲ್ಲ ಮಾರುಕಟ್ಟೆ ಇದು ಖರೀದಿ ಮಾಡ್ತಿದ್ದಾರೆ. ಆಮೇಲೆ ಈ ವಿಂಡೋ ಫ್ಯಾನ್ಗಳಿಂದ ಸರ್, ವಿಂಡೋ ಫ್ಯಾನ್ಗಳು ಬೆಳಿಗ್ಗೆ ಕಡಿಮೆ ಇದಾಗುತ್ತೆ, ರಾತ್ರಿ ಹೊತ್ತು ಸ್ಪೀಡ್ ಮಾಡ್ತಾರೆ ಸರ್. ಆ ಸ್ಪೀಡಿಂದ ಅದು ಹೀಟ್ ಆಗುತ್ತಲ್ಲ, ಅದರಿಂದ ಏನು ಕಾಳು ಕಟ್ಟೋದಿಲ್ಲ ಸರ್, ಕುಸುಮ ಎಲ್ಲ ಉದುರುತ್ತದೆ. ಕುಸುಮ ಉದುರಿ ಆಮೇಲೆ ಇದು ತೆನೆ ಬರಲ್ಲ, ಯಾವುದೇ ರೀತಿ ಕಾಳು ಕಟ್ಟಲ್ಲ. ಅದರಿಂದ ರೈತರಿಗೆ ಭಾಳ ತೊಂದರೆ ಆಗ್ತಿದೆ. ಆಮೇಲೆ ಇಲ್ಲಿ ಸರ್ ಗುಡಕೋಟೆ ಕರಡಿಧಾಮ ಇದೆ, ಅಲ್ಲಿ ಸಾಕಷ್ಟು ಕರಡಿಗಳು, ಆಮೇಲೆ ಇವು ಪಕ್ಷಿಗಳು ಅವೆಲ್ಲ ಫ್ಯಾನಿಗೆ ಹೊಡೆದು ಭಾಳ ಸಾಕಷ್ಟು ಹಾನಿಯಾಗಿದ್ದಾವೆ ಸರ್ ಇಲ್ಲಿ. ಆದರೂ ಇದ್ರ ಬಗ್ಗೆ ಯಾವುದೇ ಶಾಸಕರಾಗಿರ್ಬೋದು, ಯಾವುದೇ ಉಸ್ತುವಾರಿ ಸಚಿವರಾಗಿರ್ಬೋದು ಇದ್ರ ಬಗ್ಗೆ ಯಾವುದೇ ರೀತಿ ಬಹಿರವಾಗಿ ಹಾಕಿದ್ದಾರೆ. ಆಮೇಲೆ ಟೋಟಲ್ ಒಂದು ಸ್ವಲ್ಪ 150ಕ್ಕಿಂತ ಹೆಚ್ಚು ಇದಾವೆ ಸರ್ ಫ್ಯಾನ್ಗಳು, ಜಾಸ್ತಿನೇ ಇದಾವೆ ಕೂಡ್ಲಿಗಿ ತಾಲೂಕಿನಲ್ಲಿ. ಗುಡಕೋಟೆ ಹೋಬಳಿ, ಆಮೇಲೆ ಹೊಸಳ್ಳಿ ಹೋಬಳಿ ಭಾಗದಲ್ಲಿ ಅತಿ ಹೆಚ್ಚಾಗಿ ಫ್ಯಾನ್ಗಳನ್ನು ಹಾಕ್ಯಾರ. ಆಮೇಲೆ ಸರ್ ಅವು ಅನಧಿಕೃತವಾಗಿ ಹಾಕಿದ್ದಾರೆ. ಏನಂದರೆ ರೈತರಿಗೆ ಅದು ಯಾವುದೇ ಪರ್ಮಿಷನ್ ಇಲ್ದಂಗೆ ಕೆಲವರು ಫ್ಯಾನ್ಗಳನ್ನು ಹಾಕಿದ್ದಾರೆ. ಅವರಿಗೆ ಅಮೌಂಟನ್ನು ಸಹಿತ ಅದೇನು ವ್ಯವಸ್ಥೆ ಮಾಡಿಲ್ಲ, ಅದು ಮಧ್ಯವರ್ತಿಗಳ ಅಮೌಂಟನ್ನು ತಿಂದುಬಿಟ್ಟಿದ್ದಾರೆ. ಈ ಕೆಲವು ನಮಗೆ ರೈತರಿಗೆ ಯಾವುದೋ ಹುಲಿಕೇರಿಯಿಂದ ಸರ್ ಹೊಸಳ್ಳಿ ಭಾಗದಿಂದ 5 ರೈತರು ಬಂದಿದ್ರು ನಮ್ಮ ಹತ್ರ ಸಮಸ್ಯೆ. ಸರ್ ನಮಗೆ ಹಿಂಗೆ ಫ್ಯಾನ್ಗಳು ಹಾಕಿದ್ದಾರೆ, ನಮಗೆ ಯಾವುದೇ ರೀತಿಯ ಪರಿಹಾರ ಕೊಟ್ಟಿಲ್ಲ ಅಂತೇಳಿ ಹೇಳಿ ಸರ್. ನಾವು ತಹಸೀಲ್ದಾರ್ ಮೇಡಮ್ ಅವ್ರ ಹೋದ್ವಿ. ಅವ್ರೇನೋ ನೀವು ಕೇಸ್ ಮಾಡಿರಿ, ಹಂಗೆ ಮಾಡಿರಿ, ಇದು ಮಾಡಿರಿ ಅಂದರು. ಅದನ್ನೇ ನಾವೇನು ಮಾಡಿದ್ವಿ, ಅದನ್ನೇ ಶಾಸಕರ ಹತ್ರ ಹೋದ್ವಿ. ಅವ್ರನ್ನ ಇದು ಮಾಡಿದ್ವಿ ಸರ್, ಕ್ಲಿಯರೆನ್ಸ್ ಕೊಡಲಿಲ್ಲಂಗೆ, ಆಮೇಲೆ ಪೊಲ್ಯೂಷನ್ ಸರ್ಟಿಫಿಕೇಟ್ ಕೊಡಲಿಲ್ಲಂಗೆ, ಅದು ಯಾವ ರೀತಿ ನೀವು ಇದು ಪರ್ಮಿಷನ್ ಕೊಟ್ಟಿದ್ರೆ ಅದು ಅವ್ರು ಹೆಂಗೆ ಹಾಕಿದ್ರು ಅಂತೇಳಿ ನಾವು ಇದು ಮಾಡಿದ್ವಿ ಸರ್. ಮಾಡಿದ ಮೇಲೆ ಅವ್ರು ನೀವು ಕೇಸ್ ಮಾಡಿರಿ, ನೀವು ಇದು ಮಾಡಿ ಫೈಲ್ ಮಾಡಿರಿ ಅಂತ ಹೇಳಿದರು ಮೇಡಮ್ ಅವರು. ಅದಾದ ನಂತರ ನಾವು ಏನು ಮಾಡಿದ್ವಿ ಸರ್, ಶಾಸಕರ ಹತ್ರ ಹೋದ್ವಿ, NT ಶ್ರೀನಿವಾಸ್ ಹತ್ರ ಹೋದ್ವಿ. ಅವರು ಸರ್ ಹಿಂಗೆ ನಮ್ಮ ರೈತರಿಗೆ ಯಾವುದೇ ರೀತಿಯ ಅವರಿಗೆ ಅವರು ಫ್ಯಾನ್ ಕಡೆಯಿಂದ ಇದು ಪರಿಹಾರ ಬಂದಿಲ್ಲ, ಅವರಿಗೆ ನೀವು ಅನುಕೂಲ ಮಾಡಬೇಕಂತ ಹೇಳಿದಾಗ ಸರ್ ಅವರು ಶಾಸಕರು ತಹಸೀಲ್ದಾರ್ VK ನೇತ್ರಿ ಮೇಡಮ್ ಅವರಿಗೆ ಕಾಲ್ ಮಾಡಿ ನಮ್ಮ ರೈತರು ಬರ್ತಿದ್ದಾರೆ, ಅವ್ರದ್ದು ಏನು ಸಮಸ್ಯೆ ಕೇಳಿ ಅವರಿಗೆ ಒಂದು ಪರಿಹಾರದ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿದಾಗ ನಾವು ಮತ್ತೆ ಬಂದ್ವಿ ಸರ್. ಮೇಡಮ್ ಹತ್ರ ಬಂದು ನಾವು ಕೇಳಿದ್ವಿ ಸರ್, ಸ್ಪಾಟಿಗೆ ಅವರು ಹೋಗಿ GPS ಮಾಡಿಸಿದ್ವಿ. ಆಮೇಲೆ ಅಲ್ಲಿ ಬೀಗನ ಹಾಕಿದ್ವಿ, ಬೀಗ ಹಾಕಿದ್ವಿ, ಅಲ್ಲಿ ಹೋಗಿ ನಾವು ಬೀಗ ಹಾಕ್ಸಿದ್ವಿ, 2 ಸತಿ ಬೀಗ ಹಾಕ್ಸಿದ್ವಿ, ಮತ್ತೆ ತೆಗೆದ್ರು. ಮತ್ತೆ ಅಲ್ಲಿ ಹೊಸಳ್ಳಿ PSI ಹೋಗಿ ಅಲ್ಲಿ ಇದು ಮಾಡಿದರು. ತಹಸೀಲ್ದಾರ್ ಸಹಿತ ಹೋಗಿದ್ವಿ ಸರ್, ನಾವು ಸಹಿತ ವಿಸಿಟ್ ಮಾಡಿದ್ವಿ ಇದಕ್ಕೆ ಹೋಗಿ ಸರ್. ಅದರಿಂದ ತೇವಾಂಶ ಕಡಿಮೆ ಆಗುತ್ತೆ. ನಾವು ಏನಂದ್ರೆ ಸರ್, ಅದು ಏನು ವಿಂಡೋ ಫ್ಯಾನ್ಗಳೆಲ್ಲ ಪೂರ್ತಿ ಸಂಪೂರ್ಣವಾಗಿ ಎಲ್ಲ ತೆಗಿಬೇಕಂತ ನಮ್ದು. ಯಾಕಂದರೆ ಇಲ್ಲಿ
ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಯಲ್ಲಿ ನಮಗೆ ಭೂಮಿಯೇ ಇಲ್ಲದಾಗುತ್ತೆ, ತೋಟ ಮಾಡೋಕ್ಕಾಗಲ್ಲ, ಯಾವುದೇ ರೀತಿಯ ಕೋಳಿ ಫಾರಂ ಮಾಡೋಕ್ಕಾಗಲ್ಲ, ಅಡಿಕೆ ತೋಟ ಮಾಡೋಕ್ಕಾಗಲ್ಲ. ಅದರಿಂದ ನಮಗೆ ಭಾಳ ತೊಂದರೆ ಆಗುತ್ತದೆ, ಅನ್ಯಾಯ ಆಗುತ್ತದೆ. ಅದರಿಂದ ಈ ವಿಂಡೋ ಫ್ಯಾನ್ಗಳು ಏನು ಕಂಪ್ನಿಗಳು ಇದಾವೆ ಪ್ರತಿಯೊಂದು ಎಲ್ಲ ತೆಗಿಬೇಕು. ನಮಗೆ ನಮ್ಮ ರೈತರು ಮುಂದಿನ ದಿನಗಳಲ್ಲಿ ಭೂಮಿ ಇರೋದಿಲ್ಲ ಅಂತ ಪರಿಸ್ಥಿತಿ ಬರ್ತದೆ. ಆಮೇಲೆ ಸರ್ ಇದು ವಿಂಡೋ ಫ್ಯಾನ್ಗಳಿಗೇನು ನಾವು ರೈತರು ಕೊಟ್ಟಾರ, ಅಲ್ಲಿ ಹೋಗಿ ನಾವು ವಾಚ್ಮ್ಯಾನ್ ಆಗಿ ನಿಂತ್ಕೊಳ್ಳೋ ಒಂದು ಪರಿಸ್ಥಿತಿ ಬಂದೈತೆ. ಅಲ್ಲಿ ನಾವು ವಿಂಡೋ ಫ್ಯಾನ್ ಕಾಯ್ತಕ್ಕಂಥ ಈಗ ನಾವು ರೈತರು ಹೋಗಿ ಅವರಿಗೆ ಭೂಮಿ ಕೊಟ್ಟು ಆ ಭೂಮಿ ಇಲ್ಲದಕ್ಕೆ ಅವ್ರ ಮುಂದೆ ಹೋಗಿ ನಾವು ಅವ್ರು ಕೊಡ್ತಕ್ಕಂಥ ಸಂಬಳಕ್ಕೆ ಅಲ್ಲಿ ನಾವು ವಾಚ್ಮ್ಯಾನ್ ಆಗಿ ನಿಂದಿರೋ ಪರಿಸ್ಥಿತಿ ಬಂದ ಸರ್. ಎಲ್ಲ ಇನ್ಮೇಲೆ ಮುಂದಿನ ದಿನಗಳಲ್ಲಿ ಎಲ್ಲಿ ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಹೊಸಹಳ್ಳಿ ಭಾಗ ಆಗಿರ್ಬೋದು, ಗುಡಕೋಟೆ ಭಾಗದಲ್ಲಿ ಆಗಿರ್ಬೋದು, ನಮ್ಮ ಕೂಡ್ಲಿಗಿ ಸುತ್ತಮುತ್ತ ಆಗಿರ್ಬೋದು ಸರ್, ತಾಲೂಕಿನಾದ್ಯಂತ ಆ JSW ಫ್ಯಾನ್ಗಳೆಲ್ಲ ನಿಲ್ಲಿಸ್ಬೇಕು ಸರ್. ವಿಂಡೋ ಇದು ಯಾವುದದು ಕ್ಲೀನ್ ಮ್ಯಾಕ್ಸ್ ಕಂಪ್ನಿ, ಹಲವಾರು ಕಂಪ್ನಿಗಳು ಟೋಟಲ್ ಎಲ್ಲ ಇದಾವೆ ಸರ್. ಎಲ್ಲ ಕಂಪ್ನಿಗಳು ನಿಲ್ಲಿಸ್ಬೇಕಂತ ನಾವು ಈ ಸಮಯದಲ್ಲಿ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಬಾಣದ ಕೃಷ್ಣ ಅಂತ ಹೇಳಿ ಸರ್, ವಿಜಯನಗರ ಜಿಲ್ಲಾ ಕಾರ್ಯಾಧ್ಯಕ್ಷರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಎಲ್ಲ ರೈತ ಸಂಘಟನೆ ಒಕ್ಕೂಟದಿಂದ ನಾವು ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರ ಏನು 5ನೇ ಪ್ರಧಾನಿ ಮಂತ್ರಿ ಆಗಿದ್ದರು, ಅವರ ಅವಧಿಯಲ್ಲಿ ಬರೀ 1979ರಿಂದ 80 ತನಕ ಅಲ್ಪಾವಧಿಯಲ್ಲಿ ಅವರು ಸಾಕಷ್ಟು ರೈತಪರ ಯೋಜನೆಗಳನ್ನ, ಹಾಗೆ ದೊಡ್ಡ ದೊಡ್ಡ ಭೂಮಾಲಕರನ್ನ ಸಾಗುವಳಿ ಮಾಡ್ತಕ್ಕಂಥ ರೈತರಿಗೆ ಭೂ ಸುಧಾರಣೆ ಕಾಯ್ದೆ ತಂದು ಪಟ್ಟ ಕೊಡಿಸ್ತಕ್ಕಂಥ ಮೊಟ್ಟ ಮೊದಲನೆಯ ವ್ಯಕ್ತಿ ಯಾರಂದರೆ ಅದು ಚೌಧರಿ ಚರಣ್ ಸಿಂಗ್ ಅವರು. ಹಾಗೂ ಸಾಕಷ್ಟು ಸಬ್ಸಿಡಿ ಇದರಲ್ಲಿ ರೈತರಿಗೆ ಸಾಕಷ್ಟು ಯೋಜನೆಗಳು ತಂದಂಥ ಮಹಾನ್ ವ್ಯಕ್ತಿ ಅಂದರೆ ನಮ್ಮ ದೇಶದಲ್ಲಿ ಚೌಧರಿ ಚರಣ್ ಸಿಂಗ್ ಅವರು. ಅವರಿಗೆ ಆ ರೈತರಿಗೆ ಮಾಡಿರ್ತಕ್ಕಂಥ ಕೆಲಸಗಳಿಗೆ ಅವರಿಗೆ ಭಾರತ ರತ್ನ ಅಂತ ಪ್ರಶಸ್ತಿ ಕೂಡ ಬಂದಿದೆ. ಅವರ ಒಂದು ಜನತಾ ಪಕ್ಷದಿಂದ ಅವರು ಆರಿಸಿ ಬಂದಿದ್ದರು. ಅವರು BSc ಪದವೀಧರರಾಗಿದ್ದರು, BA ಪದವೀಧರರಾಗಿದ್ದರು, ಆಗ್ರಾ ಯೂನಿವರ್ಸಿಟಿಯಲ್ಲಿ LLB ಮುಗಿಸಿದ್ರು. ಹೀಗಾಗಿ ಅವರ ಜನ್ಮ ದಿನಾಚರಣೆಯನ್ನು 23 ಡಿಸೆಂಬರ್ 1902ರಲ್ಲಿ ಅವರೇನು ಜನಿಸಿದ್ರು. ನನ್ನ ಜನ್ಮ ಮಾಡಬೇಡ್ರಿ, ರೈತ ದಿನಾಚರಣೆ ಅಂತ ಹೇಳಿದಕ್ಕಾಗಿ ಅವರ ಒಂದು ಈ ದಿನಾಚರಣೆಯನ್ನು ಸರ್ಕಾರದ ವತಿಯಿಂದ ಕೃಷಿ ಇಲಾಖೆಯಲ್ಲಿ ಕೃಷಿ ಸಮಾಜದಿಂದ 23ರಲ್ಲಿ ಆಚರಣೆ ಮಾಡ್ತಾರೆ. ಆದರೆ ಡಿಸೆಂಬರ್ ಒಳಗಡೆ ನಾವು ಯಾವಾಗಾದರೂ ಅವ್ರದ್ದು ಆಚರಣೆ ಮಾಡ್ಬೋದು. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಕೂಡ್ಲಿಗಿಯಲ್ಲಿ ರೈತ ದಿನಾಚರಣೆ ಹಮ್ಮಿಕೊಂಡಿದ್ವಿ. ನಮ್ಮ ಉದ್ದೇಶ ಇಷ್ಟೇ, ಕೇಂದ್ರ ಸರ್ಕಾರ ಇವ್ರ ಮೇಲೆ ಅವ್ರ ಮೇಲೆ ಇವ್ರು ಮಾಡೋ ನಮಗೆ ಬೇಕಾಗಿಲ್ಲ. ವಿಜೇಂದ್ರರಿಗೆ ನಾವು ಹೇಳ್ತೀವಿ, ನೀವು ರೈತರ ಶಾಲು ಹಾಕಲೇಬಾರ್ದು. ಯಾಕಂದರೆ ಕೃಷಿ ಕಾಯ್ದೆ ಕೃಷಿ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ತರೋದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿರೋದು. ಅದನ್ನು ಇಲ್ಲಿರ್ತಕ್ಕಂಥ ರಾಜ್ಯದ ಸಂಸದರು ಅಲ್ಲಿ ಕೃಷಿ ಕಾಯ್ದೆ ನಾಮಕಾವಸ್ಥೆ ಆಗಿದೆ, ಅದಕ್ಕೆ ಕಾಯ್ದೆ ಮಾಡಿದರೆ ಅದಕ್ಕಿಂತ 2400 ರೂಪಾಯಿ ಮೆಕ್ಕೆಜೋಳ ಇದ್ದರೆ 2000 ಚಿಲ್ಲರ ಭತ್ತ ಇದ್ದರೆ ಅದಕ್ಕೊಂದು ಕಾಯ್ದೆ ಮಾಡಬೇಕು. ಕನಿಷ್ಠ ಬೆಂಬಲ ಅದಕ್ಕಿಂತ ಇಡೀ ದೇಶದ ಮಾರುಕಟ್ಟೆಯಲ್ಲಿ ಕಡಿಮೆ ತಗೊಂಡ್ರೆ ರೇಟ್ ಖರೀದಿ ಮಾಡಿದರೆ ಆ ವರ್ತಕನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು. ಅವನಿಗೆ 1 ವರ್ಷ ಶಿಕ್ಷೆ ಕೊಡಬೇಕು, ಕಾರಾಗೃಹ ಶಿಕ್ಷೆ ಕೊಡಬೇಕು. ಅವನು 50 ರೂಪಾಯಿ ಕಡಿಮೆ ತಗೊಂಡ್ರೆ ಕ್ವಿಂಟಲ್ಗೆ ಅಂದರೆ ಅದ್ರ 10 ಪಟ್ಟು ದಂಡ ಹಾಕಿ ಆ ರೈತನಿಗೆ ಆ ಅಕೌಂಟ್ಗೆ ಜಮಾ ಮಾಡಬೇಕಂತ ನಾವು ಕನಿಷ್ಠ ಬೆಂಬಲ ಬೆಲೆ ಇಲ್ಲಿರ್ತಕ್ಕಂಥ ಎಲ್ಲ ಸಂಸದರು, ನಾವು ಪಕ್ಷ ಗಿಕ್ಷ ಹೇಳೋದಲ್ಲ, ಎಲ್ಲರೂ ಸದನದಲ್ಲಿ ಇದನ್ನ ಕನಿಷ್ಠ ಬೆಂಬಲ ಬೆಲೆಗೆ ಕಾಯ್ದೆ ಮಾಡ್ರಿ ಅಂತ ನಮ್ಮ ಒತ್ತಡ ಒಂದು. ಹಾಗೇನೆ ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ಇಲ್ಲಿ ಎಲ್ಲರೂ ಒಕ್ಕೂರಿನಿಂದ, ಯಾಕಂದ್ರೆ ರೈತರು ಓಟ್ ಹಾಕ್ಯಾರ ನಿಮಗೆಲ್ಲ, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ನೀವೆಲ್ಲರೂ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ಮಾಡಬೇಕಂತ ಕೇಂದ್ರಕ್ಕೆ ರಾಜ್ಯ ಸರ್ಕಾರಗಳು ಒತ್ತಡ ಮಾಡಬೇಕಂತ ನಮ್ಮ ಒಂದು ಉದ್ದೇಶ. ಹಾಗೆಯೇ ನಮಗೆ ಏನು ಈ ರೈತರು ಬೆಳೆ ನಷ್ಟ ಆದಾಗ ಮೊನ್ನೆ ಈರುಳ್ಳಿ ಬೆಳೆದಂಥ ರೈತರು ಹಡಗಲಿಯಲ್ಲಿ ರಕ್ತದಲ್ಲಿ ಬರೆದು ಕಳಿಸೋರು ಪ್ರಧಾನಿಗೆ. ಇದನ್ನ ಇಮ್ಮಿಡಿಯೇಟ್ಲಿ ಕೇಂದ್ರದ ಕೃಷಿ ಸಚಿವರಾಗಿರ್ಬೋದು, ರಾಜ್ಯದ ಕೃಷಿ ಸಚಿವರಾಗಿರ್ಬೋದು, ರಾಜ್ಯದಲ್ಲಿ ಯಾವ ಬೆಳೆ ಬೆಳೆದಿದ್ದಾರೆ ಅದನ್ನು ಮೊದಲು ಯೋಚನೆ ಮಾಡಬೇಕು. ಹಾಗೆಯೇ ಕೇಂದ್ರ ಸಚಿವರು ಎಲ್ಲ ರಾಜ್ಯ ಸಚಿವರ ಕೃಷಿ ಸಚಿವರು ಕರೆಸಿ ಮೀಟಿಂಗ್ ಮಾಡಿ ಯಾವ್ಯಾವ ರಾಜ್ಯದಲ್ಲಿ ಏನೇನು ಬೆಳೆದಿದ್ದಾರೆ, ನಮ್ಮ ದೇಶದಲ್ಲಿ ಎಷ್ಟು ವ್ಯಾಪಾರ ಆಗುತ್ತೆ, ನಾವು ಯಾವ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ಬೋದು, ಮೊದಲು ಇದನ್ನ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೊಂಡು
ಸುಮ್ಮನೆ ಹೆಚ್ಚಿಗೆ ಬೆಳೆದು ಬಿಡ್ತಾರೆ. ಅವೆಲ್ಲ ನಿಮ್ಮನ್ನ ಆರಿಸಿ ಕಳಿಸಿರೋದು ಅದಕ್ಕೆ. ಕೃಷಿ ಇಲಾಖೆ ಇರೋದು, ಜಂಟಿ ಕೃಷಿ ನಿರ್ದೇಶಕರು ಇರೋದು ಅದಕ್ಕೆ ಕೆಲಸಕ್ಕೆ. ಇಲ್ಲಿ ಗದ್ದೆ ಕಾಯಕ ಸರ್ಕಾರ ಸಂಬಳ ಕೊಡುತ್ತೆ. ರೈತರು ಕೊಟ್ಟಿರ್ತಕ್ಕಂಥ ತೆರಿಗೆ ಕಟ್ತಾ ಇದ್ದಾರೆ. 50,000 ಕೋಟಿ ಮೆಕ್ಕೆಜೋಳ ತೆರಿಗೆ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ಅಂದ್ರೆ ನೀವೇನು ಮಾತಾಡ್ತೀರಿ ಸದನದಲ್ಲಿ? ಅದಕ್ಕಾಗಿ ನಾವು ಹೇಳೋದಿಷ್ಟೇ, 40 ಉತ್ಪನ್ನಗಳು ಮೆಕ್ಕೆಜೋಳದಿಂದ ಆಗುತ್ತೆ. ಅದಕ್ಕೆ 2,400 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ಆಗಬೇಕು. ಹಾಗೇನೆ ರಾಜ್ಯ ಸರ್ಕಾರ 1,000 ರೂಪಾಯಿ ಬೋನಸ್ ಕೊಡಬೇಕು. ನೀವು ತೆರಿಗೆ ತಿಂತೀರಲ್ಲ ರಾಜ್ಯದಿಂದ, ನೀವು ಸೇರಿಸಿ 3,400 ಭತ್ತ ಇದು ಮೆಕ್ಕೆಜೋಳ ಕೊಡ್ಬೇಕಂತ ಹೇಳ್ತೀನಿ. ಇನ್ನು ಸಾಕಷ್ಟು ಭತ್ತ ಇದೆ, ಇನ್ನು ಸಾಕಷ್ಟು